ಏನು ಓದೋದೇ ಕೆಸೆಟ್ ಪಾಸ್ ಆಗೋದು ಹೇಗೆ? ನಾನು ಜಸ್ಟ್ ಇವಾಗ ಯೂಟ್ಯೂಬಲ್ಲಿ ಒಂದು ತಮ್ನೈಲ್ ನೋಡಿದೆ, ಏನು ಓದೋದೇ ಕೆಸೆಟ್ ಪಾಸ್ ಆಗೋದು ಹೇಗೆ ಅಂತ ಹೇಳ್ಬಿಟ್ಟು ಖುಷಿನೇ ಆಗೋಯ್ತು ನೋಡ್ಬಿಟ್ಟು. ಏನು ಓದ್ದಲೆ ಕೆಸೆಟ್ ಪಾಸ್ ಆಗೋದಾಗಿದ್ರು ಮತ್ತು ಕೆಸೆಟ್ ಎಕ್ಸಾಮ್ ಯಾಕೆ ಕಂಡಕ್ಟ್ ಮಾಡೋರು? ಅದಕ್ಕೊಂದು ಪರ್ಟಿಕ್ಯುಲರ್ ಪೇಪರು, 2 ಜನರ ಒಂದು ಜಿ ಕೆ ಪೇಪರು ಅಥವಾ ಒಂದು ಸಬ್ಜೆಕ್ಟ್ ಪೇಪರು, ಈ ಥರ ಪೇಪರ್ ಯಾಕೆ ಇಡೋರು? ನೋಡಿ, ಜನರ ಅಟೆನ್ಷನ್ ಗ್ರ್ಯಾಬ್ ಮಾಡೋಕ್ಕೋಸ್ಕರ ಏನೇನೋ ತಮ್ನೈಲ್ ಹಾಕ್ತಾರೆ, ಇರಲಿ, ಓಕೆ. ಬಟ್ ಇನ್ನೊಂದು ಕೆಸೆಟ್ಟು ಏನಂತ ಬ್ರಹ್ಮಾಂಡ ವಿದ್ಯೆನೋ ಏನಲ್ಲ ಪಾಸ್ ಮಾಡೋದು. ಇಟ್ಸ್ ಜಸ್ಟ್ ಅನ್ ಎಕ್ಸಾಮ್. ಲೈಕ್ ನೀವು ಬೇರೆ ಯಾವುದೋ ಎಕ್ಸಾಮ್ ಇರೋ ಥರ ಅದೇ ಥರ ಕೆಸೆಟ್ಟು ಕೂಡ ಒಂದು ಎಕ್ಸಾಮು. ನೋಡ್ತಾ ಹೋದರೆ ಒಂದು ಪೇಪರ್ 1, ಪೇಪರ್ 2 2 ಬರುತ್ತೆ, ಒಂದು ಜನರಲ್ ಪೇಪರ್ ಬರುತ್ತೆ. ಅದರಲ್ಲಿ ನಿಮಗೆ ಒಂದು 50 ಕ್ವಶನ್ ಇರ್ತವೆ. ಒಂದು ಕ್ವಶನಿಗೆ 2 ಮಾರ್ಕ್ಸು, 100 ಮಾರ್ಕ್ಸು. ಇನ್ನೊಂದು 100 ಕ್ವಶನ್ ಇರ್ತವೆ, ಒಂದು ಕ್ವಶನಿಗೆ 2 ಮಾರ್ಕ್ಸ್, 200 ಮಾರ್ಕ್ಸು, 300 ಮಾರ್ಕ್ಸ್ ಪೇಪರು. ಒಂದು 170 ತೆಗೆದ್ರೆ ಪಾಸ್ ಆಗ್ತೀರ. ದ ಕ್ಯಾಚ್ ಇರೋದು ಇಲ್ಲಿ ಏನು ಅಂತಂದರೆ, ನೀವು ಹೆಂಗೆ ಓದ್ತೀರಾ ಅಥವಾ ಸಿಲೆಬಸ್ನ ಫಸ್ಟ್ ಅರ್ಥ ಮಾಡ್ಕೊಂಡಿದ್ದೀರಾ ಇಲ್ವಾ ಅನ್ನೋದಷ್ಟೇ ಕ್ಯಾಚು. ನೀವು ಕೆಸೆಟ್ ಪಾಸ್ ಮಾಡಲೇಬೇಕು ಅಂತ ನಿಮ್ಮ ತಲೆಯಲ್ಲಿದ್ದರೆ, ಸಿಲೆಬಸ್ನ ನೀವು ರಾತ್ರಿ ಹಗಲು ಕೂತ್ಕೊಂಡು ಓದಿದ್ರು ನಿಮಗೆ ಕ್ವಶನ್ ಪೇಪರ್ ಪ್ಯಾಟ್ರನ್ನು ಅಥವಾ ನೀವು ಪ್ರಿವಿಯಸ್ ಇಯರ್ ಕ್ವಶನ್ಸು ಎಲ್ಲ ಅನಾಲಿಸಿಸ್ ಮಾಡಿರೋ ನಿಮ್ಮ ಎಕ್ಸಾಮ್ ಹಾಲಲ್ಲಿ ಮೈಂಡ್ಸೆಟ್ ಹೆಂಗಿರುತ್ತೆ ಅನ್ನೋದ್ರ ಮೇಲೆ ಹೋಗುತ್ತೆ. ಪೇಪರ್ 2 ಗ್ಯಾರಂಟಿ 200 ಮಾರ್ಕ್ಸಿನ ಪೇಪರು, ಅದು ಹಾಗೆ ನಿಮ್ಮನ್ನು ತಿನ್ಕೊಂಡು ಹೋಗುತ್ತೆ. ಅದಂತೂ ಸತ್ಯ, ಅದನ್ನ ಯಾರೂ ಚೇಂಜ್ ಮಾಡ್ಕೊತೂ ಆಗಲ್ಲ. ಬಟ್ ನಿಮ್ಮ ಕೈಯಲ್ಲಿರೋದೇನು, ಕಂಟ್ರೋಲ್ ಮಾಡಬೇಕಾಗಿರೋದೇನು, ಅಥವಾ ಪಕ್ಕ ನಾನು ಕೆಸೆಟ್ ಮಾಡಲೇಬೇಕು ಅಂತ ಆಸೆ ನಂದಾಗಿದೆ. ನಾನು ಫಾಲೋ ಮಾಡಿ ಟ್ರಿಕ್ ಏನು ಅಂತ ಬೇಕಾದ್ರೆ ಹೇಳ್ತೀನಿ. ನಾನು ಏನು ಟ್ರಿಕ್ಕು ಟಿಪ್ಸು ಅಂತ ತಿಳ್ಕೊಂಡು ಯಾವುದೇದೋ ಫಾಲೋ ಮಾಡ್ಕೊಂಡು, ಅದು ಒಂದು ಮಾತಿದೆ, ಗೆದ್ದು ಬಂದವನು ಓದುದ್ದ ಹೇಳಿದ್ದೆಲ್ಲ ಸತ್ಯ ಅಂತ ಹೇಳ್ಬಿಟ್ಟು. ಸೊ ನಾನೀಗ ಏನು ಹೇಳಿದ್ರು ನೀವು ನಂಬಬೇಕು, ಆ ಥರ ಪರಿಸ್ಥಿತಿನೂ ಇರುತ್ತೆ. ಬಟ್ ಸಮ್ಟೈಮ್ಸ್ ನಾವು ಹೇಳೋ ಕೆಲವೊಂದನ್ನು ಚೆನ್ನಾಗಿ ಕ್ಯಾಚ್ ಮಾಡಿ ಅದನ್ನು ಪ್ರಾಪರಾಗಿ ಫಾಲೋ ಮಾಡಿದ್ರೆ ಅದು ವರ್ಕು ಕೂಡ ಆಗುತ್ತೆ. ಯಾಕೆಂದರೆ ನಾವು ಯಾವುದೋ ಒಂದು ಟ್ರಯಲ್ ಆ್ಯಂಡ್ ಎರರ್ ಮೆಥಡಲ್ಲಿ ಈಗ ನಿಮಗೆ ಲಾಸ್ಟ್ ಮೂಮೆಂಟಲ್ಲಿ ಮಾಡೋಕ್ಕಾಗಲ್ಲ, ಫಸ್ಟಿಂದನೂ ಮಾಡಿರ್ಬೋದು. ಸೊ ಅದರಲ್ಲಿ ನಾನು ಒಂದು ನಿಮಗೆ ಕೆಸೆಟ್ ಮಾಡ್ಕೊಳ್ಳೇಬೇಕು ಅಂತ ಭಾರಿ ತಲೆಯಲ್ಲಿರೋರು ಮಾಡಬೇಕಾಗಿರೋದು, ಜನರಲ್ ಪೇಪರ್ ಚೆನ್ನಾಗುತ್ತೆ. 50 ಕ್ವಶನ್ನು ಅಪ್ ಟು 45-44 ಕ್ವಶನ್ಸು ಎಕ್ಸಾಕ್ಟ್ ಆಗುತ್ತೆ ಅನ್ನೋ ಥರ ಮಾಡಿ ಗ್ಯಾರಂಟಿ ಆಗುತ್ತೆ. ಲಾಸ್ಟ್ ಟೈಮ್ ನಂದು ಆಲ್ಮೋಸ್ಟ್ 43 ಕ್ವಶನ್ಸ್ ಆಗಿತ್ತು ಎಕ್ಸಾಕ್ಟಾಗಿ. 86 ಆಗಿತ್ತು ಪೇಪರ್ 1ನಲ್ಲಿ ಜಿ ಕೆಲಿ. ಸೊ ಐ ಕ್ಲಿಯರ್ ದ ಕಟ್ ಆಫು, ಆರಾಮ ಸೆಲೆಕ್ಷನ್ ಆಯಿತು. ಬಟ್ ಏನು ಮಾಡೋಣ, ಈಗ ಕೆಸೆಟ್ ತಗೊಂಡ್ಬಿಟ್ಟು ಏನು ಅಸಿಸ್ಟೆಂಟ್ ಪ್ರೊಫೆಸರ್ ಕರೆದ್ಬಿಟ್ಟು ನನ್ನ ರೆಡ್ ಕಾರ್ಪೆಟ್ ಹಾಕ್ತಾರೆ. ನಮ್ಮ HOD ಹೇಳಿದ್ರು ನಮಗೆ, ನಿನ್ನ ಕೆಸೆಟ್ ಪಾಸ್ ಆಗಿಬಿಟ್ರು ನಿಮ್ಮದು ರೆಡ್ ಕಾರ್ಪೆಟ್ ಹಾಕಿ ಕರೆದ್ಬಿಡ್ತಾರೆ, ನೀವೆಲ್ಲೋದ್ರೂ ನಿಮ್ಮದು ಫಸ್ಟ್. ಹೌದು, ಬಟ್ ನಾನೆಲ್ಲೂ ಹೋಗಲ್ವಲ್ಲ ಗುರು, ನಾನೇನು ಮಾಡಲಿ? ಬಟ್ ಇಟ್ಸ್ ಅ ಡಿಗ್ರಿ, ನಿಮಗೆ ತುಂಬ ವ್ಯಾಲ್ಯೂ ಇರುತ್ತೆ. ವೆನ್ ಯು ಕ್ಲಿಯರ್ಡ್ ಅ ಕೆಸೆಟ್ ಆ್ಯಂಡ್ ಯು ಎಂಟರ್ಡ್, ಯು ಗಾಟ್ ಸಮ್ ರಿಸ್, ಯು ವಿಲ್ ಗೆಟ್ ದಟ್ ಕೈಂಡ್ ಆಫ್ ರಿಸ್ ಥಿಂಗ್ ಆ್ಯಂಡ್ ಆಲ್. ಸೊ ಹಾಗಾಗಿ ಕೆಸೆಟ್ನ ಒಂಥರ ಕಿಕ್ಕು ಅಥವಾ ಏನೋ ಒಂದು ಇರಲಿ, ಮಜಕ್ಕೆ ಕ್ಲಿಯರ್ ಮಾಡಿ, ಮಜಾ ಬರುತ್ತೆ. ಅದು ಬಿಟ್ಟು ಆ ಕೆಸೆಟ್ ತಗೊಂಬಿಟ್ಟು ಕಂಪ್ನಿಗೆ ಹೋಗ್ತೀನಿ, ಆ ಕಂಪ್ನಿಲಿ ನಂದು ರೆಸ್ಯೂಮಿಗೆ ಹಾಕ್ಕೋತೀನಿ, ರೆಸ್ಯೂಮಲ್ಲಿ ನಂಗೆ ವೇಟೇಜ್ ಜಾಸ್ತಿ ಆಗುತ್ತೆ. ಇವೆಲ್ಲ ಸುಮ್ಮನೆ ತಲೆ ಹರಟೆ ತರಲೆ ಆಯಿತಾ. ಮತ್ತು ಇನ್ನೊಂದು ಕೆಸೆಟ್ ಕ್ಲಿಯರ್ ಮಾಡೋದ್ರಲ್ಲಿ 70% ಹುಡುಗಿರೇ ಇರ್ತಾರೆ. ಗಂಡು ಮಕ್ಕಳು ಅಷ್ಟು MSc ತನಕ ಹೋಗೋದೇ ಅವನಜ್ಜಿ 50 ಹುಡುಗರಿಗೆ 10 ಹುಡುಗರು ಗಂಡು ಮಕ್ಳು ಇರ್ತವೆ. ಅಲ್ಲಿ ನೀವು ಕೆಸೆಟ್ ಸರ್ಟಿಫಿಕೇಟ್ ಇಸ್ಕೊಬರೋಕ್ಕೆ ಹೋದ್ರೆ ನೀವು ನೋಡಿದ್ರೆ 10 ಜನಕ್ಕೆ ಒಂದೇ ಇಲ್ಲ 2 ಹುಡುಗರು ಇರ್ತವೆ. ಅವು ಹೆಂಗೆ ಫುಲ್ ಗಾಂಧಿ ಕ್ಲಾಸ್ ಥರ ಕರ್ನಾಟಕ ಹಾಕ್ಬಿಟ್ಟು ಫುಲ್ ಸೆಟ್ಲಾಗಿರ್ತಾರೆ. ಅದರಲ್ಲಿ ನಾವು ನೋಡಿದ್ರೆ ಹಿಂಗೇನು ನಾವು ಕ್ಲಿಯರ್ ಹೋಗ್ಬಿಟ್ಟಿದ್ವಿ. ಅಲ್ಲಿರೋರಿಗೂ ನಮಗೂ ಅಜಗಜಾಂತರ ಒಂದು ಸತಿ ಯಾಕಾರ ಕ್ಲಿಯರ್ ಆಯಿತು ಅಂತ ಅನ್ನಿಸ್ತು, ಒಂದು ಸತಿ ಅಯ್ಯೋ ಹುಡುಗರು ಇವರೊಳಗೆ ನಾವು ಒಬ್ಬ ಕ್ಲಿಯರ್ ಮಾಡ್ಕೊಂಡಿದ್ದೀವಲ್ಲ ಅಂತ ಅನ್ನಿಸ್ತು. ಸೊ ಹೀಗೆಲ್ಲ ಮಿಕ್ಸ್ಡು ರಿಯಾಕ್ಷನ್ಸು ಅಥವಾ ಮಿಕ್ಸ್ಡ್ ಎಮೋಷನ್ಸ್ ಎಲ್ಲ ಇರುತ್ತೆ. ಬಟ್ ನಿಮಗೆ ಕ್ಲಿಯರ್ ಆದರೆ ಮಜಾ ಅಂತಲೂ ಗ್ಯಾರಂಟಿ ಬರುತ್ತೆ.